ಹೆಲೋ ಎವ್ರಿವನ್. 33ನೆಯ ಪ್ರಶ್ನೆಯನ್ನ ಗಮನಿಸಿ. ಕೊಟ್ಟಿರುವ ಆವೃತ್ತಿ ವಿತರಣಾ ಪಟ್ಟಿಗೆ ಸರಾಸರಿಯನ್ನ ಕಂಡುಹಿಡಿಯಿರಿ. ಓಕೆ, ಸೊ ಇಲ್ಲಿ ವರ್ಗಾಂತರವನ್ನ ಕೊಟ್ಟಿದ್ದಾರೆ, ಆವೃತ್ತಿಯನ್ನ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಾವು ಕೊಟ್ಟಿರುವ ಆವೃತ್ತಿ ವಿತರಣಾ ಪಟ್ಟಿಗೆ ಸರಾಸರಿಯನ್ನ ಕಂಡುಹಿಡಿಯಬೇಕು. ಸೊ ಇಲ್ಲಿ ನಾವು ನೇರ ವಿಧಾನವನ್ನ ಉಪಯೋಗಿಸಿ ಇದರ ಸರಾಸರಿಯನ್ನ ಕಂಡುಹಿಡಿಯೋಣ ಮಕ್ಕಳೇ. ಸೊ ಇಲ್ಲಿ ನೇರ ವಿಧಾನದ ಸೂತ್ರ ಏನ್ ಹೇಳುತ್ತೆ ಮಕ್ಕಳೇ? ಎಕ್ಸ್ ಬಾರ್ ಈಸ್ ಈಕ್ವಲ್ ಟು ಸಮೇಶನ್ ಎಫ್ ಐ ಎಕ್ಸ್ ಐ ಡಿವೈಡೆಡ್ ಬೈ ಸಮೇಶನ್ ಎಫ್ ಐ. ಸೊ ಇಲ್ಲಿ ನಾವು ಮೊದಲನೇದಾಗಿ ಕೋಷ್ಟಕವನ್ನ ರಚಿಸೋಣ ಮಕ್ಕಳೇ. ಸೊ ಇಲ್ಲಿ ಮೊದಲನೇದಾಗಿ ಮಧ್ಯ ಬಿಂದುವನ್ನ ಕಂಡುಹಿಡಿಬೇಕು. ಸೊ ಮಧ್ಯ ಬಿಂದು ಏನ್ ಹೇಳಿ ಹೇಗೆ ಲೆಕ್ಕ ಹಾಕ್ತೇವೆ ನಾವು ಇದನ್ನ? ಪ್ರತಿ ವರ್ಗಾಂತರದ ಮೇಲಿನ ಮತ್ತು ಕೆಳಗಿನ ಮಿತಿಗಳ ಮೊತ್ತವನ್ನ 2ರಿಂದ ಭಾಗಿಸ್ತೇವಲ್ವಾ? ಸೊ ಇಲ್ಲಿ 0 + 10 ಡಿವೈಡೆಡ್ ಬೈ 2. ಸೊ ಎಷ್ಟಾಗತ್ತೆ? 5. 10 + 20 ಡಿವೈಡೆಡ್ ಬೈ 2 15. 20 + 30 ಡಿವೈಡೆಡ್ ಬೈ 2 25. 30 + 40 ಡಿವೈಡೆಡ್ ಬೈ 2 35. 40 + 50 ಡಿವೈಡೆಡ್ ಬೈ 2 ಎಷ್ಟು? 45. ಸೊ ಈಗ ನಾವು ಎಫ್ ಐ ಎಕ್ಸ್ ಐ ಅನ್ನ ಲೆಕ್ಕ ಹಾಕಬೇಕು. ಸೊ ಇಲ್ಲಿ ಎಫ್ ಐ ಇಂಟು ಎಕ್ಸ್ ಐ. ಸೊ ಇಲ್ಲಿ 4 × 5 20, 9 × 15 135, 15 × 25 375, 14 × 35 490, 8 × 45 360. ಸೊ ಈಗ ನಾವಿಲ್ಲಿ ಸೂತ್ರವನ್ನ ಗಮನಿಸಿ ಮಕ್ಕಳೇ. ಸಮೇಶನ್ ಎಫ್ ಐ ಎಕ್ಸ್ ಐ ಇದೆ ಅಂದ್ರೆ ನಮ್ಗೆ ಇಲ್ಲಿ ಆವೃತ್ತಿ ಮತ್ತು ಮಧ್ಯ ಬಿಂದುವಿನ ಗುಣಲಬ್ಧಗಳ ಮೊತ್ತವನ್ನ ಕಂಡುಹಿಡಿಬೇಕು. ಹಾಗೆ ಆವೃತ್ತಿಯ ಮೊತ್ತವನ್ನ ಕೂಡ ನಾವು ಫೈಂಡ್ ಔಟ್ ಮಾಡಬೇಕು ಮಕ್ಕಳೇ. ಹಾಗಾದ್ರೆ ಇಲ್ಲಿ ಸಮೇಶನ್ ಎಫ್ ಐ ಇಸ್ ಈಕ್ವಲ್ ಟು 4 + 9 + 15 + 14 + 8 ಎಷ್ಟಾಗತ್ತೆ ಹೇಳಿ? 50 ಆಗತ್ತೆ. ಅದೇ ರೀತಿಯಾಗಿ ಇಲ್ಲಿ ನಾವು ಆವೃತ್ತಿ ಮತ್ತು ಮಧ್ಯ ಬಿಂದುವಿನ ಗುಣಲಬ್ಧಗಳ ಮೊತ್ತ 20 + 135 + 375 + 490 + 360 ಎಷ್ಟಾಗತ್ತೆ? ಸಮೇಶನ್ ಎಫ್ ಐ ಎಕ್ಸ್ ಐ ಇಸ್ ಈಕ್ವಲ್ ಟು 1380. ಸೊ ಈಗ ನಾವು ಸರಾಸರಿಯನ್ನ ಲೆಕ್ಕ ಹಾಕಿದ್ರೆ, ಸೊ ಸರಾಸರಿ ಕಂಡು ಹಿಡಿಯುವ ಸೂತ್ರ ಏನಿದೆ ಮಕ್ಕಳ? ಎಕ್ಸ್ ಬಾರ್ ಇಸ್ ಈಕ್ವಲ್ ಟು ಸಮೇಶನ್ ಎಫ್ ಐ ಎಕ್ಸ್ ಐ ಡಿವೈಡೆಡ್ ಬೈ ಸಮೇಶನ್ ಎಫ್ ಐ. ಸೊ ಇಲ್ಲಿ ಮೌಲ್ಯವನ್ನ ಆದೇಶಿಸಿದ್ರೆ, ಸೊ 1380 ಡಿವೈಡೆಡ್ ಬೈ 50. ಸೊ 0 0 ಹೋಯ್ತು. ಸೊ ಇದನ್ನ ಡಿವೈಡ್ ಮಾಡಿದ್ರೆ 27.6. ಸೊ ಇದೇನ್ ಹೇಳಿ? ಸರಾಸರಿ. ಸೊ ದತ್ತಾಂಶದ ಸರಾಸರಿ ಏನು ಮಕ್ಕಳೇ? 27.6 ಆಗಿದೆ. ಥ್ಯಾಂಕ್ ಯು.